ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಗುರುವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಗುರುವಾರದ ವ್ಲಾಗ್ನಲ್ಲಿ ನಿಮಗೆ ಇಂಪಾರ್ಟೆಂಟ್ ಆದಂಥ ಒಂದು ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದು ಆ ವಿಡಿಯೋ ಅಂತಂದರೆ, ನಮ್ಮ ಲೈಫ್ನಲ್ಲಿ ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಎಷ್ಟು ಅದಕ್ಕೆ ನಾವು ವ್ಯಾಲ್ಯೂನ ಕೊಡಬೇಕು ಅನ್ನೋದನ್ನ ಜನಗಳು ನಾವು ಮರ್ತುಬಿಟ್ಟಿದ್ದೀವಿ. ಅದ್ರ ಬಗ್ಗೆ ಇವತ್ತು ಟೈಮ್ ಸೆನ್ಸ್ ಬಗ್ಗೆ ನಾನು ಇವತ್ತು ಟೈಮ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅದ್ರ ಬಗ್ಗೆ ನಾವು ಹೇಳಕ್ಕೆ ಬಂದಿದ್ದೀನಿ. ಈ ವಿಡಿಯೋ ಕೇವಲ 1% ಜನಕ್ಕಾದರೂ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಟೈಮ್ ಅನ್ನೋದು ಒಬ್ಬ ವ್ಯಕ್ತಿಗೆ ಎಷ್ಟು ಇಂಪಾರ್ಟೆಂಟು, ಅದಕ್ಕೆ ಯಾವುದೇ ಒಂದು ಕೆಲಸನ ಮಾಡೋದಾದರೆ ನಾವು ಎಷ್ಟು ಕಾಲಹರಣ ಮಾಡ್ತೀವಿ, ದಿನಗಳನ್ನ ಕಳಿತೀವಿ, ಟೈಮ್ಗಳನ್ನ ಕಳಿತೀವಿ ಅನ್ನೋದು ನಮಗೆ ಗೊತ್ತಾಗಲ್ಲ ಫ್ರೆಂಡ್ಸ್. ಈಗ ಆ್ಯಕ್ಚುಲಿ ಅಂದರೆ ಒಂದಿಷ್ಟು ದುಡ್ಡನ್ನ ಒಬ್ಬ ವ್ಯಕ್ತಿಗೆ ನಾವು ಕೊಟ್ಟಿರ್ತೀವಿ, ಅದನ್ನು ಹೇಗೆ ಖರ್ಚು ಮಾಡೋದು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಹಾಗೆ ನಮ್ಮ ಲೈಫ್ ಕೂಡ ಹೇಗೆ ನಾವು ನಮ್ಮ ಲೈಫ್ನ ಕಳಿಬೇಕು, ನಮ್ಮ ಜೀವನನ ಕಳಿಬೇಕು, ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬೇಕು, ಏನೆಲ್ಲ ತಿರುವುಗಳು ತಗೋಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಹಾಗೆ ಅಂದರೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ನೀರಿನಲ್ಲಿ ನಾವು ಈಜಾಡಬೇಕಾದ್ರೆ ನಮ್ಮ ಬಾಡಿನ ಎಷ್ಟು ಫ್ರೀಯಾಗಿ ಬಿಟ್ಟು ಸ್ವಿಮ್ಮಿಂಗ್ ಮಾಡ್ತೀವಿ, ಆ ನೀರು ನಮ್ಮನ್ನು ಒಂದು ದಡಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗೆ ನಮ್ಮ ಲೈಫ್ ಕೂಡ ಎಷ್ಟು ಈಸಿಯಾಗಿ ನಮ್ಮ ಲೈಫ್ನ ಕಳೆದುಬಿಡ್ತೀವಿ. ಹಾಗೆಯೇ ನಮ್ಮ ಜೀವನದಲ್ಲಿ ಒಂದು ಬದುಕೋದು, ಕೆಲಸ ಮಾಡೋದಾಗಲಿ, ಒಂದು ಓದೋದ್ರಾಗಲಿ, ಒಂದು ಯಾವುದೇ ಒಂದು ಉದ್ಯೋಗ ಮಾಡೋದ್ರಾಗಲಿ ಯಾವುದ್ರಲ್ಲೂ ನಮಗೆ ಒಂದು ಆಸಕ್ತಿನೇ ಇರಲ್ಲ, ಅದಕ್ಕೆ ಒಂದು ಗುರಿನೇ ಇರಲ್ಲ. ಹಾಗೆ ನಮ್ಮ ಕಾಲ, ನಮ್ಮ ದಿನಗಳನ್ನ ಕಳ್ಕೊಂಡ್ಬಿಡ್ತೀವಿ. ಯಾವುದೇ ಒಂದು ಕೆಲಸನ ಮಾಡಬೇಕಾದ್ರೆ ಇಂಥ ಟೈಮ್ಗಳಲ್ಲಿ ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು ಫ್ರೆಂಡ್ಸ್. ಆವಾಗ ನಾವು ನಮ್ಮ ಲೈಫ್ನಲ್ಲಿ ಆಗಲಿ, ನಮ್ಮ ಒಂದು ಗೋಲ್ನಾಗಲಿ ಉತ್ತಮವಾಗಿ ಅದನ್ನು ನಡೆಸ್ಕೊಳಕ್ಕಾಗೋದು. ಇಲ್ಲ ಅಂದರೆ ನಮ್ಮ ಜೀವನ ತುಂಬ ವೇಸ್ಟ್ ಆಗುತ್ತೆ, ನಮ್ಮ ಲೈಫ್ ಜರ್ನಿ ತುಂಬ ಚೆನ್ನಾಗಿರಲ್ಲ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮ ಹಣೆ ಬರಹ ಅಂತೇಳಿ ಒಂದು ನಮ್ಮ ಲೈಫ್ನಲ್ಲಿ ಒಂದು ಅವೇರ್ನೆಸ್ಸೇ ಇಲ್ಲ ಅಂತೇಳಿ ಕೂತ್ಬಿಡ್ತೀವಿ. ಆದರೆ ನಾವು ಯಾವುದಾದ್ರೂ ಒಂದು ಜಾಗಕ್ಕೆ, ಒಂದು ಟ್ರಿಪ್ಪಿಂಗ್ ಆಗಲಿ, ಒಂದು ಟ್ರಾವೆಲಿಂಗ್ ಆಗಲಿ, ಇಂಥ ಟೈಮ್ಗೆ ಅಲ್ಲಿ ಹೋಗ್ತೀವಿ, ಅಲ್ಲಿಂದ ಆ ಜಾಗಕ್ಕೆ ತಲುಪ್ತೀವಿ ಅನ್ನೋ ಒಂದು ಟೈಮ್ನ ಇಟ್ಕೊಂಡಿರ್ತೀವಿ. ಮತ್ತು ಅಲ್ಲಿಂದ ರಿಟರ್ನ್ ಆಗಬೇಕಾದ್ರೆ ನಾವು ಮನೆಗೆ ಇಷ್ಟೇ ಟೈಮ್ಗೆ ಬರಬೇಕು, ಇಷ್ಟೇ ಟೈಮ್ಗೆ ಹೋಗಬೇಕು ಅಂತೇಳಿ ನಾವು ಟೈಮ್ಗಳನ್ನ ಇಟ್ಕೊತೀವಿ. ಊಟ ಮಾಡೋದ್ರಾಗಲಿ ನಾವು ಟೈಮ್ಗಳನ್ನ ಇಟ್ಕೊತೀವಿ. ಆದರೆ ನಮ್ಮ ಕೆಲಸಗಳಲ್ಲಿ ನಾವು ಟೈಮ್ಗಳನ್ನ ಇಟ್ಕೊಳ್ಳಲ್ಲ. ಯಾವುದೇ ಒಂದು ಗುರಿನ ನಾವು ತಲುಪಬೇಕಾದ್ರೆ ಇಂಥ ಟೈಮ್ಗಳಲ್ಲಿ ತಲುಪಬೇಕು ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಳಲ್ಲ ಫ್ರೆಂಡ್ಸ್. ಹಾಗೆಯೇ ನಮ್ಮ ಜನಗಳು ಎಷ್ಟೇ ಒಂದು ಟೈಮ್ನ ಇಟ್ಕೊಂಡು ಕೆಲಸ ಮಾಡಿದ್ರೆ ನಾವು ನಮ್ಮ ಜೀವನದಲ್ಲಿ ಆಗಲಿ ಒಂದು ಉತ್ತಮ ರೀತಿಯಾಗಿ ಬೆಳಿತೀವಿ ಅಂತ ಹೇಳ್ತೀನಿ. ಮತ್ತು ನಮ್ಮ ಓದೋ ಮಕ್ಕಳಾಗಲಿ, ಬರೆಯೋ ಮಕ್ಕಳಾಗಲಿ ಎಲ್ಲದರಲ್ಲೂ ಅಷ್ಟೇ ನಾವು ಅದಕ್ಕೊಂದು ಟೈಮ್ನ ಇಟ್ಕೊಂಡು ಓದಬೇಕು. ಇಲ್ಲ ಅಂತಂದರೆ ನಿಜವಾಗ್ಲೂ ನಾವು ಖಂಡಿತ ಬೆಳೆಯೋದಕ್ಕೆ ಆಗಲ್ಲ ಫ್ರೆಂಡ್ಸ್. ಯಾವುದೇ ಓದೋ ವಿಚಾರದಲ್ಲೂ ಆಗಲಿ, ಹೋದ ದಿನಗಳು ಮತ್ತೆ ಅದು ನಮಗೆ ಸಿಗಲ್ಲ. ಅಂದರೆ ಮುತ್ತು ಕಳೆದರೆ ಸಿಕ್ಕಿತು, ಹೊತ್ತು ಕಳೆದರೆ ಸಿಕ್ಕಿತಾ ಅಂತ ಒಂದು ಗಾದೆನೇ ಇದೆ. ಮುತ್ತು ಕಳೆದೋದ್ರೂ ಮತ್ತೆ ಅದನ್ನು ಸಿಗುತ್ತೆ, ಆದರೆ ಹೊತ್ತುಗಳು ಅಂದರೆ ಟೈಮ್ ಮತ್ತು ನಮಗೆ ಸಿಗಲ್ಲ. ನಾವು ಯಾವುದೇ ಒಂದು ಕೆಲಸ ಮಾಡೋದ್ರಾಗಲಿ ಅಷ್ಟೇ, ಒಂದು ಆ ಟೈಮ್ನಲ್ಲಿ ಆ ಕೆಲಸನ ಮಾಡ್ಕೊಂಬಿಡ್ಬೇಕು ಅನ್ನೋದು ಒಂದನ್ನು ನಾವು ನಮ್ಮ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಬಿಡ್ಬೇಕು. ಆವಾಗ ನಾವು ಎಲ್ಲ ಕೆಲಸಗಳನ್ನ ಮಾಡೋದಕ್ಕಾಗೋದು. ಈಗಲೇ ನಾನೇ ತಗೊಳ್ಳಿ ಎಕ್ಸಾಂಪಲ್, ನಾನು ಒಬ್ಬ ಹಳ್ಳಿಯಿಂದ ಇರೋ ಹುಡುಗಿ, ಹೌಸ್ ವೈಫ್ ಆಗಿರೋರು. ನಾವು ಯೂಟ್ಯೂಬ್ನ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡ್ಬಿಟ್ರೆ, ನಾವು ಕೈಲಿ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ನಾವು ಕೂತ್ಬಿಟ್ರೆ ಯಾವುದು ಖಂಡಿತ ನಮಗೆ ಆಗಲ್ಲ ಫ್ರೆಂಡ್ಸ್. ಅದನ್ನು ನಾವು ಸಾಧಿಸಬೇಕು ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಬೇಕು. ಇಂಥ ಟೈಮಿಂಗ್ಸಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸಿ ನಾವು ಒಂದು ಟ್ರೈ ಮಾಡೋಣ, ಒಂದು ಏನಾದರೂ ಒಂದರ ಸಾಧನೆ ಮಾಡೋಣ ಅಂತೇಳಿ ಒಂದು ಟೈಮನ್ನು ಇಟ್ಕೊಂಡ್ರೆ ಖಂಡಿತ ನಾವು ಮುಂದುವರ್ತೀವಿ. ಈಗ ನಾನು ಅಷ್ಟೇ ಒಂದು ಟೈಮ್ನ ಇಟ್ಕೊಂಡಿದ್ದೀನಿ. ಆ ಟೈಮಲ್ಲಿ ಒಂದು ವೀಡಿಯೋ ಮಾಡೋಣ, ಫ್ರೀ ಆದಾಗ ಮಾಡೋಣ, ಎಲ್ಲ ಮಾಡೋಣ ಅನ್ನೋ ಒಂದು ಗುರಿನ ಇಟ್ಕೊಂಡು ಯೂಟ್ಯೂಬ್ನ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಯಾರೂ ಸಬ್ಸ್ಕ್ರೈಬರೇ ಇಲ್ಲ, ನನ್ನ ವೀಡಿಯೋಸ ಹಳ್ಳಿ ಮಾಡೋ ಹುಡುಗಿಯರು ವೀಡಿಯೋಸ್ ಮಾಡ್ತಾರೆ, ಅದರಲ್ಲಿ ಏನಿರುತ್ತೆ ಅಂತ ಹೇಳಿ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ನಾವು ಮೈಂಡ್ ಸೆಟ್ ಇಟ್ಕೊಂಡ್ರೆ, ತಲೆಗೆ ಇಟ್ಕೊಂಡ್ರೆ ನಾವೇನೂ ಮಾಡೋದಕ್ಕಾಗಲ್ಲ.
10 ಜನ ಸಾಕು, 20 ಜನ ಸಾಕು. ನಮ್ಮ ವೀಡಿಯೋಸ್ನ 10 ಜನರಲ್ಲಿ ಒಬ್ಬರಾರು 1% ಆದ್ರು ನೋಡ್ತಾರೆ, ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಒಂದು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ನಾವು ನಮ್ಮ ಟೈಮಿಂಗ್ನ ವೇಸ್ಟ್ ಮಾಡ್ದಲೆ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬಂದರೆ ನಮಗೆ ಖಂಡಿತವಾಗೂ ಜಯ ಸಿಗುತ್ತೆ ಫ್ರೆಂಡ್ಸ್. ಇವತ್ತಲ್ಲ ನಾಳೆ ನಮಗೂ ಕೂಡ ಒಳ್ಳೆ ಜಯ ಸಿಗುತ್ತೆ ಅಂತ ಹೇಳ್ತಾ, ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು 10%ಅಲ್ಲಿ 1% ಜನಕ್ಕಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಯಾಕೆಂದರೆ ಟೈಮ್ ಅನ್ನೋದು ಅಷ್ಟು ಮುಖ್ಯ ನಮ್ಮ ಲೈಫ್ನಲ್ಲಿ ಫ್ರೆಂಡ್ಸ್. ಯಾವುದೇ ಒಂದು ವಿಷಯ ಆಗಲಿ, ಮಗು ಈಗ ಆಲ್ಮೋಸ್ಟ್ ಹೌಸ್ ವೈಫ್ ಆಗಿರೋರು ಏನೂ ಮಾಡೋಕ್ಕಾಗಲ್ಲ, ಎಲ್ಲ ನೀನು ಮಾಡ್ತೀರಾ ಅಂತ ಹೇಳ್ತಾರೆ. ಯಾಕೆಂದರೆ ಮಗು ಇದೆ, ಏನು ಮಾಡೋಕ್ಕಾಗುತ್ತೆ ಅಂತ ಅಂತಾರೆ. ಖಂಡಿತ ನಾವು ಎಲ್ಲದನ್ನೂ ಸಾಧನೆ ಮಾಡಲೇಬೇಕು ಫ್ರೆಂಡ್ಸ್. ಹಂಗಂತ ಯಾರೋ ಏನೋ ಹೇಳಿದ್ರು ಅಂತ ತಲೆ ಕೆಡಿಸ್ಕೊಂಡು ನಾವು ಕೂರಬಾರ್ದು. ನಮ್ಮ ಕೆಲಸಗಳನ್ನ ಮಾಡಬೇಕು ಅಂದರೆ ನಾವು ಬೇಗ ಎಲ್ಲ ಕೆಲಸಗಳನ್ನ ಮುಗಿಸಿ, ಅಂದರೆ ನಮ್ಮ ಟೈಮಿಂಗ್ಸ್ ಇಟ್ಕೋಬೇಕು. ಇಂಥ ಟೈಮಿಂಗ್ಸಲ್ಲಿ ಈ ಕೆಲಸ ಮುಗಿಸ್ಬೇಕು, ಇಂಥ ಟೈಮಿಂಗ್ಸಲ್ಲಿ ಮಕ್ಕಳನ್ನ ನೋಡ್ಕೋಬೇಕು, ಇಂಥ ಟೈಮಿಂಗ್ಸಲ್ಲಿ ಅವರು ಫ್ರೀ ಇದ್ದಾಗ, ಅವರು ಆರಾಮ್ಸೆ ಇದ್ದಾಗ, ಅವ್ರು ಮಲಗಿದಾಗ ನಾವು ವೀಡಿಯೋಗಳನ್ನ ಮಾಡಿ ನಮ್ಮ ಕೆಲಸಗಳನ್ನ ಮುಗಿಸ್ಬೇಕು. ಇದು ನನ್ನ ಉದಾಹರಣೆ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ. ಇನ್ನು ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ, ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಬಾಯ್.